ಇನ್ನು ಅಶ್ವಿನಿ ಅವ್ರಿಗೆ ನಿಮಗೆ ಬಹುಶಃ ಗಿಲ್ಲಿ ಜೊತೆ ಆದ್ಮೇಲೆ ಅಶ್ವಿನಿ ಅವರು ತುಂಬಾ ಗಲಾಟೆ ಮಾಡಿದ್ ಒಂದು ರಘುವರ್ ಜೊತೆಗೆ, ಇನ್ನೊಂದು ನಿಮ್ ಜೊತೆಗೆ. ಅದು ಹೆಂಗಂದ್ರೆ ತೀರಾ ಹೋಗಲೇ ಬಾರಲೆ ಅನ್ನೋ ಲೆವೆಲಿಗೆಲ್ಲ ಹೋಗ್ಬಿಟ್ಟಿತ್ತು. ಹೆಂಗೆ ಇವಾಗ ಅಶ್ವಿನಿ ಹೊರಗೆ ಬಂದಾಯ್ತು, ನೀವು ಎಲ್ಲ ಮುಗಿದ್ ಬಿಗ್ ಬಾಸ್ ಆಯ್ತು, ಇನ್ನೂ ಒಂದ್ 2-3 ತಿಂಗಳು ಈ ಕ್ರೇಜ್ ಇರತ್ತೆ. ಇದಾದ್ಮೇಲೆ ನೀವು ಅಶ್ವಿನಿ ಅವ್ರ ಜೊತೆ ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀರಾ ಹೇಗೆ ಅಂತ? ಕಂಟಿನ್ಯೂ ಅದೇ ಒಂದು ಆಕ್ಟಿವಿಟಿನೇ ಇತ್ತು, ಬ್ಲಾಕ್ ಮಾಡ್ತೀರಾ ಅದು ಇದು ಅಂತ. ಆ ಥರ ಯಾವುದೇ ರೀತಿ ಹೇಟ್ರೆಡ್ ಇಲ್ಲ ನನಗೆ. ನಾನು ಅವತ್ತು ಹೇಳ್ದಂಗೆ ನಮಗೆ ಅವ್ರ ಜೊತೆ ಮಾತಾಡಿ ನನಗೆ ಆ ಒಂದು ವೈಬ್ ಮ್ಯಾಚ್ ಆಗುತ್ತೆ, ನಾವು ಮಾತಾಡ್ತೀವಿ ಅಂದರೆ ಖಂಡಿತ ನಾವು ಮಾತಾಡ್ತೀವಿ. ಆ ಥರ ಸಿಚುಯೇಷನ್ ಬಂದರೆ ಅವಾಯ್ಡ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಖಂಡಿತವಾಗ್ಲೂ ಆ ಥರ ಸಿಚುಯೇಷನ್ ಬಂದು ನಾವಿಬ್ರು ಪ್ರಾಬಬ್ಲಿ ಒಂದೇ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋ ಥರ ಆಗ್ಬೋದು. ಅವಾಗ ನಾನು ವಿ ಕಾಂಟ್ ಸ್ಪ್ರೆಡ್ ಹೇಟ್ರೆಡ್, ಅದು ಗೇಮಲ್ಲಿ ನಾವು ಆಡಿದ್ದು. ಅದೊಂದು ಮೆಚುರಿಟಿ ಇರಬೇಕು. ಓಕೆ, ಇನ್ನು ಮನೆ ಒಳಗಡೆ ತುಂಬ ಜನಗಳಿಗೆ ಇಷ್ಟ ಆಗಿದ್ದು ನಿಮ್ಮ ಮತ್ತೆ ಗಿಲ್ಲಿ ಫ್ರೆಂಡ್ಶಿಪ್ಪು. ಸಾಕಷ್ಟು ಬಾರಿ ಒಬ್ರಿಗೊಬ್ರು ಸ್ಟ್ಯಾಂಡ್ ತಗೊಂಡಿದ್ದೀರಿ, ಆಮೇಲೆ ತುಂಬ ಗಲಾಟೆನೂ ಮಾಡಿದ್ದೀರಿ, ಜಗಳನೂ ಮಾಡ್ಕೊಂಡಿದ್ದೀರಿ. ಗಿಲ್ಲಿ ಜೊತೆಗೂ ಇದೇ ಬಾಂಧವ್ಯ ಮುಂದುವರಿಯುತ್ತಾ ಅಂತ? ಖಂಡಿತವಾಗ್ಲೂ ಮುಂದುವರಿಯುತ್ತೆ.